ओम शांति। मीठे बच्चे, यह पतित दुनिया एक ಪುರಾಣ गाँव है. ಶಿವ ತಂದೆ ತಿಳಿಸ್ತಾರೆ, ಈ ಪತಿತ ಪ್ರಪಂಚ ಏನಿದೆ ಇದು ಒಂದು ಹಳೆಯ ಹಳ್ಳಿ ಆಗಿಬಿಟ್ಟಿದೆ. ಯಹ ತುಮಾರ ರಹನೆ ಲಾಯಕ್ ನಹಿ ಹೈ. ಈ ಪ್ರಪಂಚ ಇವತ್ತೇನಾಗಿದೆ ಇದು ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲದೆ ಇರೋಷ್ಟು ಮಟ್ಟಿಗೆ ಇದಾಗ್ಬಿಟ್ಟಿದೆ, ಹಳೇದಾಗ್ಬಿಟ್ಟಿದೆ. ತುಮೆ ಅಬ್ ನೈ ಪಾವನ್ ದುನಿಯಾ ಮೇ ಚಲ್ನಾ ಹೈ. ಈಗ ತಾವು ಈ ಹಳೆಯ ಪ್ರಪಂಚದಿಂದ ಪಾವನ ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಪ್ರಶ್ನೆ, ಬಾಬಾ अपने बच्चों को उन्नति के कौन सी एक युक्ति बताते हैं. ಶಿವ ತಂದೆ ತಾವು ಮಕ್ಕಳಿಗೆ ಉನ್ನತಿಗೋಸ್ಕರ ಯಾವ ಒಂದು ಯುಕ್ತಿಯನ್ನು ತಿಳಿಸ್ತಾ ಇದ್ದಾರೆ. ತಾವು ಮಕ್ಕಳಿಗೆ ತಂದೆ ತಮ್ಮ ಉನ್ನತಿಗೋಸ್ಕರ ಯಾವ ಯುಕ್ತಿಯನ್ನು ತಿಳಿಸ್ತಾ ಇದ್ದಾರೆ. ಉತ್ತರ, ಬಚ್ಚೆ ತುಮ್ ಆಜ್ಞಾಕಾರಿ ಬಾಪ್ ದಾದಾ ಕಿ ಮತ್ ಪರ್ ಚಲ್ತೆ ರಹೋ. ಶಿವ ತಂದೆ ಹೇಳ್ತಾರೆ, ನೀವು ಮಕ್ಕಳೇ ಈ ಒಂದು ಆಜ್ಞಾಕಾರಿಗಳಾಗಿ ಬಾಪ್ ದಾದಾರವರ ಮತದ ಮೇಲೆ ನಡೀತಾ ಇರಿ. ಬಾಪ್ ದಾದಾ ದೋನೋ ಇಕ್ಕಟ್ಟೆ ಹೇ. ಇಲ್ಲಿ ಬ್ರಹ್ಮ ಬಾಬಾನೂ ಇದ್ದಾರೆ, ಶಿವ ಬಾಬಾನೂ ಇಬ್ಬರು ಕಂಬೈಂಡ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. इसलिए अगर इनके कहने से कुछ नुकसान भी हुआ तो भी रेस्पॉन्सिबल बाप है. ವೇಳೆ ಬ್ರಹ್ಮ ಬಾಬಾ ಅವರು ಡೈರೆಕ್ಷನ್ ಕೊಡ್ತಾರೆ, ಅದ್ರ ಮೇಲೆ ನೀವು ನಡೀತೀರಿ, ಏನಾದರೂ ನಿಮ್ಗೆ ಏರುಪೇರು ಆದರೂ ಅದಕ್ಕೆ ಜವಾಬ್ದಾರಿ ನಾನಿದ್ದೀನಿ ಅಂತ ಅಷ್ಟು ರೆಸ್ಪಾನ್ಸಿಬಿಲಿಟಿನ ಶಿವಬಾಬಾ ತಗೊಂಡಿದ್ದಾರೆ. ಸಬ್ ಠೀಕ್ ಕರ್ದೇಂಗೆ, ಎಲ್ಲವೂ ಸರಿಪಡಿಸ್ತೀವಿ. ತುಮ್ ಅಪ್ನಿ ಮತ್ ನಹಿ ಚಲಾओ. ಮನ್ಮತ ನಡ್ಸಕ್ಕೆ ಹೋಗಬೇಡಿ. ಶಿವ ಬಾಬಾ ಕಿ ಮತ್ ಸಮಜ್ಕರ್ ಚಲ್ತೆ ರಹೋ ತೋ ಬಹುತ್ ಉನ್ನತಿ ಹೋಂಗೆ. ಶಿವ ತಂದೆ ಮಾರ್ಗದರ್ಶನ ಅಂತ ತಿಳ್ಕೊಂಡು ಈ ಒಂದು ಮಾರ್ಗದಲ್ಲಿ ನಡೀತಾ ಬಂದರೆ ನಿಮಗೆ ತುಂಬ ಉನ್ನತಿ ಆಗ್ತಾ ಇರುತ್ತೆ, ಆತ್ಮ ಪ್ರೋಗ್ರೆಸ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. ಪಹಲಿ ಮುಖ್ಯ ಬಾತ್ ರೂಹಾನಿ ಬಚ್ಚೋಂಕು ರೂಹಾನಿ ಬಾಪ್ ಸಮಜಾತೆ. ಮೇನ್ ವಿಚಾರನ ಮೊಟ್ಟ ಮೊದಲು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. अपने को आत्म निश्चय कर बैठे और बाबा को याद करो, तुम्हारा सब दुख दूर हो जाएंगे. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ, ಶಿವ ತಂದೆಯನ್ನು ನೆನೆಸ್ತಾ ಇರಿ, ನಿಮ್ಮ ಜೀವನದಲ್ಲಿರೋ ಎಲ್ಲ ದುಃಖ ಅನ್ನೋದು ಸಮಾಪ್ತಿ ಆಗ್ಬಿಡುತ್ತೆ. ವೇ ಲೋಗ್ ಆಶೀರ್ವಾದ ಕರ್ತೆ ಹೇ ನಾ. ಭಕ್ತಿ ಮಾರ್ಗದಲ್ಲಿ ಗುರುಗಳು ಆಶೀರ್ವಾದ ಮಾಡ್ತಾರಲ್ವಾ, ಯಹ ಬಾಪ್ ಬಿ ಕೇತೆ ಹೇ ಬಚ್ಚೆ ತುಮಾರ ಸಬ್ ದುಃಖ ದೂರ ಹೋ ಜಾಯಂಗೆ. ಇಲ್ಲಿ ತಂದೆ ಕೂಡ ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮದು ಎಲ್ಲ ಪ್ರಕಾರ ದುಃಖ ದೂರ ಆಗೋಗ್ಬಿಡುತ್ತೆ. ಸಿರ್ಫ್ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನೀತಾ ಇರಿ ಸಾಕು. ಯಹತೋ ಅತಿ ಸಹಜ ಏನಾ, ಈಸಿ ವಿಚಾರ ಅಲ್ವಾ, ಕಷ್ಟ ಹೇಳ್ತಾ ಇದ್ದಾರಾ? ಇಲ್ಲ. ಯಥೋ ಭಾರತ್ ಕಾ ಹಿ ಪ್ರಾಚೀನ ಸಹಜ ರಾಜಯೋಗ ಹೇ. ಇಲ್ಲಿ ಕಲಿಸ್ತಾ ಇರೋಂಥ ಯೋಗ ಎಂಥ ಯೋಗ? ಭಾರತ ದೇಶದ ಸಹಜವಾಗಿರ್ತಕ್ಕಂಥ ರಾಜಯೋಗ ಆಗಿದೆ. ಪ್ರಾಚೀನ ಕಾ ಭಿ ಟೈಮ್ ತೋ ಚಾಹಿಯೇನಾ. ಪ್ರಾಚೀನ ಅಂದರೆ ಅದಕ್ಕೆ ಟೈಮು ಬೇಕಲ್ವಾ. ಲಾಂಗ್ ಭಿ ಕಿತ್ನಾ ಹೇ. ಭಾಳ ಹಳೇದು ಅಂದರೆ ಎಷ್ಟು? ಬಾಬಾ ಸಮಜಾತೆ ಪೂರೆ 5000 ವರ್ಷ ಪಹಲೆ ಯಾ ರಾಜಯೋಗ ಸಿಕ್ಕಾಯತ. ಸಂಪೂರ್ಣ 5000 ವರ್ಷಗಳ ಹಿಂದೆ ಕೂಡ ಇದೇ ಥರ ನಾನು ನಿಮಗೆ ರಾಜಯೋಗ ಕಲ್ಸಕ್ಕೆ ಬಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಯಾ ಬಾಪ್ ಬಿಗರ್ ಕೊಯ್ ಸಮಜಾ ನಹಿ ಸಕ್ತೆ ಹೇ. ಈ ವಿಚಾರಗಳನ್ನು ತಂದೆ ಬಿಟ್ಟು ಬೇರೆ ಯಾರು ತಿಳಿಸ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಬಚ್ಚೆ ಬಿಗಾರ್ ಕೊಯ್ ಸಮಜಾ ನಾ ಸಕೆ ಸಮಜ್ ನಾ ಸಕೆ. ಮಕ್ಕಳ ವಿನಃ ಈ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಾರೆ. ಇದನ್ನು ಪರಮಾತ್ಮನೇ ತಿಳಿಸ್ಬೇಕೋ ನಾವು ಮಕ್ಕಳೇ ತಿಳ್ಕೋಬೇಕೋ, ಇದು ಎಲ್ರಿಗೂ ಗೊತ್ತಾಗುವಂಥ ವಿಷಯ ಅಲ್ಲ. ಗಾಯನ್ ಬಿ ಹೇನ ಆತ್ಮ ಪರಮಾತ್ಮ ಅಲಗ್ ರಹೆ ಬಹುಕಾಲ. ಬಹಳ ಸಮಯ ಆಗೋಗ್ಬಿಟ್ಟಿದೆ, ನಾವು ಆತ್ಮಗಳು ಪರಂಧಾಮ ಬಿಟ್ಟು ಬಂದು ಭಗವಂತನಿಂದ ದೂರ ಆಗಿಬಿಟ್ಟು. ಬಾಬಾ ಹೀ ಕೇತೆ ತುಮ್ ಸೀಡಿ ನೀಚೆ ಉತರ್ತೆ ಪತಿತ್ ಬಂದ್ ಪಡೆ ಹೋ. ಶಿವ ತಂದೆನೇ ಹೇಳ್ತಾರೆ, ನೀವು ಮೆಟ್ಲು ಇಳ್ಕೊಂಡು ಕೊನೆಗೆ ಹಿಂಗೆ ಆಗೋಗ್ಬಿಟ್ಟಿರ್ತೀರಾ. ಅಬ್ ಸ್ಮೃತಿ ಆಯ್ ಹೇ. ಈಗ ನಿಮಗೆ ಜ್ಞಾಪಕ ಬಂದಿದೆ. ಸಬ್ ಚಿಲ್ಲಾತೆ ಪತಿತ್ ಪಾವನ್. ಎಲ್ಲರೂ ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಹೇ ಭಗವಂತ ನಮ್ಮನ್ನು ಕಾಪಾಡು ಬಾ ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ದಾರೆ. ಕಲಿಯುಗ ಮೇ ಪತಿತ್ ಹೀ ಹೋತೆ ಹೇನ. ಈ ಕಲಿಯುಗದಲ್ಲಿ ಎಲ್ಲ ಪತಿತರೇ ಆಗ್ಬಿಟ್ಟಿದಾರಲ್ವಾ. ಸತ್ಯುಗ ಮೇ ಹೋತೆ ಹೇ ಪಾವನ್. ಸತ್ಯುಗದಲ್ಲಿ ಎಲ್ಲ ಆತ್ಮಗಳು ಹೆಂಗಿರ್ತವೆ? ಪ್ಯೂರ್ ಆಗಿರ್ತವೆ. ಯಹ ಹಿ ಪಾವನ್ ದುನಿಯಾ. ಸತ್ಯುಗಕ್ಕೆ ಏನಂತ ಹೇಳ್ತೀವಿ? ಪಾವನ ಪ್ರಪಂಚ. ಯಹ ಪುರಾನಿ ದುನಿಯಾ ಪತಿತ್ ರಹನೆ ಲಾಯಕ್ ನಹಿ. ಇವತ್ತು ಈ ಕಲಿಯುಗ ಹಳೆ ಪ್ರಪಂಚ ಏನು ಯೋಗ್ಯ ಇಲ್ಲ ವಾಸ ಮಾಡಲಿಕ್ಕೆ ಅಂತ ಇದ್ದಾರೆ.
परंतु माया का भी प्रभाव कोई कम नहीं, माये प्रभाव ಏನು ಕಡಿಮೆ ಇಲ್ಲ, ತುಂಬ ಜೋರಿದೆ. यहाँ देखो 100-125 मंजिल का भी बड़े बड़े मकान बनाते रहते, 100 ಅಂತಸ್ತು 120 ಅಂತಸ್ತು ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ಕಟ್ಟಿಸ್ತಾ ಇರ್ತಾರೆ. इनको माया का पांप कहा जाता है. ಇದಕ್ಕೆ ಅಂತ ಹೇಳಲಾಗುತ್ತೆ, ಮಾಯಾ ಶೋ ಅಂತ ಹೇಳಲಾಗುತ್ತೆ. माया का जलवा ऐसा है जो कहे स्वर्ग चले तो कह देते हमारे लिए यहाँ ही स्वर्ग ही है. ಈಗ ಯಾರಿಗಾದ್ರೂ ನೀವು ಸ್ವರ್ಗಕ್ಕೆ ಹೋಗೋದಕ್ಕೆ ದಾರಿ ತೋರಿಸಲಾಗ್ತಾ ಇದೆ, ಬನ್ನಿ ಇಲ್ಲಿ ಅಂತಂದರೆ ಏನು ಹೇಳ್ತಾರೆ? ಇಲ್ಲ ಇಲ್ಲ, ನಾವು ಇಲ್ಲೇ ಸ್ವರ್ಗದಲ್ಲಿ ಇದ್ದೀವಿ, ನಮಗೇನು ಬೇಕಾದಷ್ಟೆಲ್ಲ ಅನುಕೂಲಗಳಿದ್ದಾವೆ ಅಂತ ಕೆಲವರು ಹೇಳ್ತಾರೆ. ಇನ್ಕೋ ಮಾಯಾ ಕಾ ಜಲ್ವಾ ಕಹಾ ಜಾತ. ಶಿವಬಾಬಾ ಏನು ಹೇಳ್ತಾರೆ? ಇದು ಮಾಯಾವಿ ಸ್ವರ್ಗ ಅಂತ ಹೇಳ್ತಾರೆ. परंतु तुम बच्चे जानते हो यह तो पुराना गांव है, इनको कहा जाता है नरक. ಇದು ಗೊತ್ತಿದೆ ನಿಮಗೆ, ಇದು ಹಳೆಯ ಹಳ್ಳಿ ಆಗ್ಬಿಟ್ಟಿದೆ, ಇದು ನರಕ ಆಗೋಗ್ಬಿಟ್ಟಿದೆ. ಪುರಾಣಿ ದುನಿಯಾ ಸೇ ಬಿ ರೌರವ್ ನರಕ ಹೈ. ಹಳೆ ಪ್ರಪಂಚ ಏನಾಗ್ಬಿಟ್ಟಿದೆ? ರೌರವ ನರಕ ಆಗೋಗ್ಬಿಟ್ಟಿದೆ. ಸತ್ಯುಗೋ ಕಹಾ ಹಿ ಜಾತಾ ಹೈ ಸ್ವರ್ಗ. ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ? ಸ್ವರ್ಗ. ಈ ಅಕ್ಷರ ತೋ ಹೈನಾ, ಈ ಅಕ್ಷರಗಳು ಇದ್ದಾವಲ್ವಾ, ಇನ್ಕೋ ತೋ ವಿಶ್ವಸ್ ವರ್ಲ್ಡ್ ತೋ ಸಬ್ ಕಹೆಂಗೆನಾ. ಇದಕ್ಕೆ ವಿಷಯಾದಿಗಳ ಪ್ರಪಂಚ ಅಂತ ಹೇಳ್ಬೋದಲ್ವಾ. ಇನ್ಕಾ ವಿಶಸ್ ವರ್ಲ್ಡ್ ತೋ ಕಹೆಂಗೆ, ವಾಯ್ಸ್ಲೆಸ್ ವರ್ಲ್ಡ್ ತೋ ಯ ಸ್ವರ್ಗ ಥಾ. ನಿರ್ವಿಕಾರಿ ಪ್ರಪಂಚ ಯಾವುದಿತ್ತೋ ಸ್ವರ್ಗ ಇತ್ತು. ಸ್ವರ್ಗಕ್ಕೂ ಕಹಾ ಹಿ ಜಾತಾ ಹೈ ವಾಯ್ಸ್ಲೆಸ್ ವರ್ಲ್ಡ್. ಸ್ವರ್ಗಕ್ಕೆ ಏನಂತ ಹೇಳಲಾಗುತ್ತೆ? ನಿರ್ವಿಕಾರಿ ಪ್ರಪಂಚ ಅಂತ. ನರಕಕ್ಕೂ ವಿಶಸ್ ವರ್ಲ್ಡ್ ಕಾ ಜಾತ. ಈ ನರಕಕ್ಕೆ ವಿಕಾರಿ ಪ್ರಪಂಚ ಅಂತ ಹೇಳಲಾಗತ್ತೆ. इतना सहज बात भी क्यों नहीं किसकी बुद्धि में आता है. ಇಷ್ಟು ಈಸಿ ಟಾಪಿಕ್ಸ್ ಇದ್ದಾವೆ, ಆದರೂ ಕೆಲವ್ರ ಬುದ್ಧಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಕಾರಣ ಏನೋ? ಮನುಷ್ಯ ಕಿತ್ನೆ ದುಃಖಿ ಹೇ. ಇವತ್ತು ಪ್ರಪಂಚದಲ್ಲಿ ಜನಗಳು ದುಃಖಿ ಆಗೋಗ್ಬಿಟ್ಟಿದ್ದಾರೆ. ಕಿತ್ನೆ ಲಡತೆ ಜಗಡತೆ ಆದಿ ಹೋತೆ ರಹತೆ. ಎಷ್ಟು ಜಗಳಗಳು, ಗಲಾಟೆಗಳು, ಯುದ್ಧಗಳು ನಡೀತಾ ಇದೆ. ದಿನ ಪ್ರತಿದಿನ ಬಾಂಬ್ಸ್ ಆದಿ ಭಿ ಐಸೆ ಬನಾತೆ ರಹತೆ ಹೇ ಜೋ ಗಿರೆ ಮನುಷ್ಯ ಖತಮ್ ಹೋ ಜಾಯ್. ಈ ಥರ ಬಾಂಬ್ಗಳು ತಯಾರು ಮಾಡ್ತಾ ಇದ್ದಾರೆ. ಯಾವಾಗ ಇದು ವಿನಾಶಕ್ಕೆ ಕಾರಣ ಆಗುತ್ತೆ ಹೇಳಕ್ಕೆ ಆಗೋದಿಲ್ಲ, ಸಮಾಪ್ತಿ ಆಗುತ್ತೆ. ಪರಂತು ತುಚ್ಛ ಬುದ್ಧಿ ಮನುಷ್ಯ ಸಮಸ್ತೆ ನಹಿ ಹೇ ಹಮ್ ಅಭಿ ಕ್ಯಾ ಹೋನೆ ವಾಲ. ಬುದ್ಧಿ ತುಚ್ಛ ಆಗೋಗ್ಬಿಟ್ಟಿರೋದ್ರಿಂದ ಭವಿಷ್ಯ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಮಟ್ಟಕ್ಕೆ ಪ್ರಪಂಚದಲ್ಲಿ ಆಗ್ಬಿಟ್ಟಿದೆ. ಸಿವಾಯ್ ಬಾಬಾಕ್ಕೆ ಕ್ಯಾ ಹೋನೆ ವಾಲಾ ಹೇ, ಪುರಾನಿ ದುನಿಯಾ ಕಾ ವಿನಾಶ ಹೋನೆ ಕಾ, ನई ದುನಿಯಾ ಕಾ ಸ್ಥಾಪನಾ ಅಭಿ ಗುಪ್ತ ಹೋ ರಹಿ ಹೇ. ಶಿವಬಾಬಾ ಅವ್ರು ಬಿಟ್ಟು ಬೇರೆ ಯಾರೂ ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗೋಪ್ಯ ವಿಷಯಗಳಿದ್ದಾವೆ. ಅಂದರೆ ಪ್ರಪಂಚ ಏನಾಗೋದಿದೆ, ನೆಕ್ಸ್ಟ್ ಹೊಸ ಪ್ರಪಂಚ ಹೆಂಗೆ ಸ್ಥಾಪನೆ ಗುಪ್ತವಾಗಿ ಆಗ್ತಾ ಇದೆ ಅನ್ನೋದು ಶಿವಬಾಬಾ ಅವ್ರು ಬಿಟ್ಟು ಬೇರೆ ಯಾರಿಗೋ ಗೊತ್ತೇ ಇಲ್ಲ. ಅವರೇ ಬಂದು ನಮಗೆ ಪಾಠಗಳನ್ನು ತಿಳಿಸ್ತಾ ಇದ್ದಾರೆ. ತುಮ್ ಬಚ್ಚೋಂಕೋ ಕಹಾ ಹಿ ಜಾತಾ ಹೈ ಗುಪ್ತ ವಾರಿಯರ್ಸ್. ತಾವು ಮಕ್ಕಳಿಗೆ ಹೇಳಲಾಗುತ್ತೆ ಗುಪ್ತವಾಗಿರ್ತಕ್ಕಂಥ ಯೋಧರು. ಕೋಯಿ ಸಮಸ್ತೆ ಹೈ ಕ್ಯಾ ಕಿ ಅಭಿ ಲಡಾಯಿ ಕರ್ ರಹೆ ಹೋ. ಯಾರಾದರೂ ತಿಳ್ಕೊಂಡಿದ್ದಾರೇನೆ ಈಗ ಯುದ್ಧ ಮಾಡ್ತಾ ಇತ್ತು ಮಾರಿ ಲಡಾಯಿ ಆಯಿ 5 ವಿಕಾರನ್ಸ್. ನಿಮ್ಮ ಯುದ್ಧ ಇರೋದೇ 5 ವಿಕಾರಗಳ ಮೇಲೆ ಅಂತಾರೆ. ಸಬ್ಕೋ ಕೇತೆ ಹೋ ಪವಿತ್ರ ಬನೋ ಏಕ್ ಬಾಪ್ಗೆ ಬಚ್ಚೆ ಹೋನ. ಎಲ್ರಿಗೂ ನೀವು ತಿಳಿಸ್ತಾ ಇರ್ತೀರಾ. ಪರಂಧಾಮದಲ್ಲಿದ್ದಾಗ ನಾವೆಲ್ಲ ಆತ್ಮಗಳು, ಸೋದರ ಆತ್ಮಗಳು, ಪವಿತ್ರ ಆತ್ಮಗಳು, ಪವಿತ್ರರಾಗಿ ಅಂತ ಹೇಳ್ತಾ ಇರ್ತೀರಾ. ಏಕ್ ಬಾಪ್ಗೆ ಬಚ್ಚೆ ಹೋನ, ಒಬ್ಬ ತಂದೆಯ ಮಕ್ಕಳಾಗಿದ್ದೀವಲ್ಲ. ಈ ಜಗತ್ತಿನಲ್ಲಿ ಪಾತ್ರಗಳಷ್ಟೇ ಇವೆಲ್ಲ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ತೋ ಸಬ್ ಬಾಯಿ ಬೆಹನ್ ಹುಯಿಯೇನ. ಸೃಷ್ಟಿಯ ರಚನೆಕಾರನಿಗೆ ಮಕ್ಕಳು, ಪ್ರಜಾಪಿತ ಬ್ರಹ್ಮನ ಸಂತಾನರು ಅಂದಮೇಲೆ ಎಲ್ಲ ಸೋದರಿಯರಂಗೆ ಇರಬೇಕು. ಸಮಜಾನೆಗೆ ಬಿ ಬಡಿ ಯುಕ್ತಿಯ चाहिए. ತಿಳಿಸ್ಕೊಡೋಕ್ಕೂ ಕೂಡ ಪಾಯಿಂಟ್ಸನ್ನು ನೀವು ತುಂಬ ಐಡಿಯಾ ಮಾಡಿ ತಿಳಿಸ್ಬೇಕು. ಪ್ರಜಾಪಿತ ಬ್ರಹ್ಮಕ್ಕೆ ತೋ ಢೇರ್ ಬಚ್ಚೆ. ಪ್ರಜಾಪಿತ ಬ್ರಹ್ಮನಿಗೆ ಅನೇಕ ಮಕ್ಕಳಿದ್ದಾರೆ. ಏಕತೋ ನೈ, ಒಬ್ಬರೇ ಮಗ ಇಲ್ಲ. ನಾಮ್ ಹೈ ಪ್ರಜಾಪಿತ, ಹೆಸರೇ ಇದೆ ಪ್ರಜೆಗಳ ಪಿತ ಅಂತ. ಲೌಕಿಕ ಬಾಪ್ಕೋ ಕಭಿ ಪ್ರಜಾಪಿತ ನಹಿ ಕಹೆಂಗೆ. ಲೌಕಿಕ ಅಪ್ಪನಿಗೆ ಎಂದು ಪ್ರಜಾಪಿತ ಅಂತ ಕರೆಯೋದಿಲ್ಲ. ಪ್ರಜಾಪಿತ ಬ್ರಹ್ಮ ಹೈ ತೋ ಉನ್ಕೆ ಸಬ್ ಬಚ್ಚೆ ಆಪಸ್ ಮೇ ಬಾಯಿ ಬೆಹನ್ ಹೈ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಲೌಕಿಕದಲ್ಲಿ ಕೂಡ ಪರಸ್ಪರ ಸಹೋದರಿಯರು, ಕುಮಾರಿಯ ಟ್ಯಾರೇನ, ಕುಮಾರ ಕುಮಾರಿಯರು ಹಾಗಿದ್ದೀರಲ್ವ. ಪರಂತು ಸಮಸ್ತೆ ನಹಿ. ಆದರೆ ಈ ವಿಚಾರಗಳನ್ನು ಗೋಪ್ಯ ವಿಷಯಗಳನ್ನು ಯಾರೋ ತಿಳ್ಕೊಳ್ಳೋದೇ ಇಲ್ಲ. ಜೈಸೆ ಪತ್ತರ್ ಬುದ್ಧಿ ಹೇ, ಕಲ್ಲು ಬುದ್ಧಿ ಆಗೋಗ್ಬಿಟ್ಟಿದೆ ಜನಕ್ಕೆ, ಓಡೋದೇ ಇಲ್ಲ ತಲೆ, ಹಂಗಾಗೋಗ್ಬಿಟ್ಟಿದೆ ಅಂತ. ಸಮಜ್ನೆ ಕಿ ಬಿ ಕೋಶಿಶ್ ನಹಿ ಕರ್ತೆ. ತಿಳ್ಕೋಬೇಕು ಅನ್ನೋಂಥ ಪ್ರಯತ್ನಗಳನ್ನು ಮಾಡೋದಿಲ್ಲ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಬಾಯಿ ಬೆಹನ್ ಹೋಗೈ. ಪ್ರಜಾಪಿತ ಬ್ರಹ್ಮನಿಗೆ ಸಹೋದರಿಯರು ಆಗಿದ್ದೀರಿ. ವಿಕಾರ ಮೇ ತೋ ಜಾನ ಸಕೆ.
ವಿಕಾರಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತುಮಾರೆ ಬೋರ್ಡ್ ಪರ್ ಭಿ ಪ್ರಜಾಪಿತ ಅಕ್ಷರ್ ಬಹುತ್ ಜರೂರಿ ಹೈ. ನೀವು ಬೋರ್ಡ್ ಮೇಲೂ ಕೂಡ ಹಾಕಬೇಕು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ ಅಂತ. ಈ ಅಕ್ಷर तो जरूर डालना चाहिए. सिर्फ ब्रह्मा लिखने से इतना जोरदार नहीं होता है. ಕೇವಲ ಬ್ರಹ್ಮ ಅಷ್ಟೇ ಹೆಸರು ಹಾಕಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಪವರ್ ಬರೋದಿಲ್ಲ ಅಂತಾರೆ. तो बोर्ड में भी करेक्ट कर अक्षर लिख सुधारना पड़े. ಬೋರ್ಡ್ ಮೇಲೂ ಕೂಡ ಕರೆಕ್ಟಾಗಿ ಅಕ್ಷರಗಳನ್ನು ಬರೆದು ಮಾಡಿ. ಯಹ ಬಹುತ್ ಜರೂರಿ ಅಕ್ಷರ. ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಅಕ್ಷರಗಳು. ಬ್ರಹ್ಮ ನಾಮ್ ತೋ ಫೀಮೇಲ್ ಕಾ ಭಿ ಹೈ. ಬ್ರಹ್ಮ ಅನ್ನೋ ಹೆಸರು ಅಕ್ಕಂದ್ರದ್ದು ಇರುತ್ತೆ ಎಷ್ಟೋ ಕಡೆ. ನಾಮ್ ಹಿ ಕುಟ್ ಗೈ ಹೇ ಕಿ ಮೇಲ್ ಕಾ ನಾಮ್ ಫೀಮೇಲ್ ಪರ್ ರಖ್ ದೇತೆ. ಇವತ್ತು ಹೆಸರುಗಳು ಕೂಡ ಏನಾಗಿ ಹೋಗ್ಬಿಟ್ಟಿದೆ, ಅಕ್ಕಂದ್ರ ಹೆಸರುಗಳು ಅಣ್ಣಂದ್ರಿಗೆ ಇಟ್ಬಿಡ್ತಾರೆ, ಅಣ್ಣಂದ್ರ ಹೆಸರುಗಳು ಅಕ್ಕಂದ್ರಿಗೂ ಇಟ್ಬಿಡ್ತಾರೆ, ಗೊತ್ತೇ ಆಗಲ್ಲ, ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಕಿತ್ನೆ ನಾಮ್ ಕ್ಯೂ ಲಾಯೇ ಕಹಾ ಸೆ. ಹೊಸ ಹೊಸ ಹೆಸರುಗಳು ಎಲ್ಲಿಂದ ತರಲಿ? ಅದಕ್ಕೋಸ್ಕರ ಇವರು ಏನೇನೋ ಮಾಡ್ತಾ ಇರ್ತಾರೆ. तो सब ड्रामा अनप्लान अनुसार. ಇದೆಲ್ಲವೂ ನಡೀತಾ ಇರೋದು ಜಗತ್ತು ನಾಟಕದ ಅನುಸಾರವಾಗಿ. ಬಾಬಾ ಕಾ ವಫಾದಾರ್ ಆಜ್ಞಾಕಾರಿ ಬನ್ನ ಕೊಯ್ ಮಾಸಿಕಗರ್ ನಹಿ. ಭಗವಂತನಿಗೆ ಆಜ್ಞಾಕಾರಿಗಳಾಗೋದು, ಪ್ರಾಮಾಣಿಕರಾಗೋದು ಚಿಕ್ಕಮ್ಮನ ಮನೆಯಲ್ಲಿ ಊಟ ಮಾಡೋದಷ್ಟು ಸಲೀಸಲ್ಲ. ಬಾಬಾ ಅವ್ರ ದಾದಾ ದೋನೋ ಇಕ್ಕಟ್ಟೆ ಏನ, ಇಬ್ಬರು ಒಟ್ಟಿಗೆ ಇದ್ದಾರಲ್ವಾ, ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇದ್ದಾರಲ್ವಾ. तो समझ नहीं सकते हैं यह कौन है. ಯಾರಿಗೂ ಗೊತ್ತಾಗೋದಿಲ್ಲ ಇವರು ಯಾರು. तब शिव बाबा कहते मेरी आज्ञा को समझ नहीं सकते हैं. ನನ್ನ ಆದೇಶಗಳನ್ನು ಕೆಲವರು ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ. ಉಲ್ಟಾ ಕಹೆ ಯಾ ಸುಲ್ಟಾ ಕಹೆ ತುಮ್ ಸಮझो ಶಿವ ಬಾಬಾ कहते. ಸೀದಾ ಹೇಳಿ ಅಥವಾ ತಪ್ಪಾಗಾದ್ರೂ ಹೇಳಿ ನೀವು ಶಿವ ಬಾಬಾ ಅಂತ ಹೇಳ್ತೀರಿ, ರೆಸ್ಪಾನ್ಸಿಬಲ್ ವಹ ಹೋ ಜಾಯೇಂಗೆ. ಮುರಳಿನಲ್ಲಿ ಪಾಯಿಂಟ್ಸ್ ಏನು ಬರ್ತವೆ, ಅದು ಏನೇ ಇದ್ರೂ ನಾನು ಜವಾಬ್ದಾರಿ ಅಂತ ಶಿವಬಾಬಾ ಮುರಳಿ ಮೇಲೆ ಜವಾಬ್ದಾರಿ ತೊಗೊಂಡಿದ್ದಾರೆ. ಇನ್ಕೆ कहने से कुछ नुकसान भी हुआ तो भी ರೆಸ್ಪಾನ್ಸಿಬಲ್ हुआ होने. ಅಂದರೆ ಬ್ರಹ್ಮಬಾಬಾ ಅವರು ಡೈರೆಕ್ಷನ್ ಕೊಡ್ತಾ ಇದ್ರು. ಸಾಕಾರದಲ್ಲಿ ಬಾಬಾ ಇದ್ದಾಗ ಕೆಲವ್ರು ಹೋಗ್ಬಿಟ್ಟು ಸಲಹೆ ಸೂಚನೆಗಳು ತೊಗೊತಾ ಇದ್ರು. ಅವ್ರೇನೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಅದರ ಜವಾಬ್ದಾರಿ ನಾನು ಅಂತ ಶಿವಬಾಬಾ ತೊಗೊಂಡಿದ್ದಾರೆ. ಅವ್ರ ಸಂಪೂರ್ಣ ಜವಾಬ್ದಾರಿ ನಾನಿದ್ದೀನಿ, ಅವ್ರು ಹೇಳ್ದಂಗೆ ನೀವು ಮಾಡಿ ಸಾಕು, ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ವಹ ಬಿ ಠೀಕ್ ಕರ್ದಂಗೆ, ಅದನ್ನು ನಾನು ಸರಿಪಡಿಸ್ತೀನಿ. ಶಿವ ಬಾಬಾ ಕಾ ಬಿ ಸಮಸ್ತೆ ರಹೋ ತುಮಾರ ಉನ್ನತಿ ಬಹುತು ಅಂತ. ಶಿವಬಾಬಾ ಡೈರೆಕ್ಷನ್ ಬಿಟ್ಟು ಬ್ರಹ್ಮಬಾಬಾ ಏನು ಹೇಳ್ತಾ ಇರಲಿಲ್ಲ. ಪ್ರತಿಯೊಬ್ಬರ ಸ್ಥಿತಿಗತಿಗಳು, ವ್ಯಕ್ತಿ ನೋಡಿ, ಪರಿಸ್ಥಿತಿ ನೋಡಿ ಅವ್ರು ಡೈರೆಕ್ಷನ್ ಕೊಡ್ತಾ ಇದ್ರು. ಅದನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಯಾರು ಮಾಡ್ತಾರೆ, ಅದರಲ್ಲಿ ಏನು ಏರುಪೇರಾದರೆ ನಾನು ಜವಾಬ್ದಾರಿ ಅಂತ ಶಿವಬಾಬಾ ಹೇಳ್ತಾ ಇದ್ದಾರೆ. ತುಮಾರ ಉನ್ನತಿ ಓದ್ತಿರಂಗೆ, ಅವ್ರೇನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ನೀವು ಹೋಗಿ ನಿಮ್ದು ಇಂಪ್ರೂವ್ಮೆಂಟ್ ಆಗುತ್ತೆ. ಪರಂತು ಮುಷ್ಕಿಲ್ ಸಮಸ್ತೆ. ಈ ಡೈರೆಕ್ಷನ್ಸನ್ನು ಭಗವಂತನ ಡೈರೆಕ್ಷನ್ ಇದು ಅನ್ನೋದನ್ನು ಕೆಲವರು ಕಷ್ಟದಿಂದನೇ ತಿಳ್ಕೊತಾರೆ. ಕೋಯಿ ಫಿರ್ ಅಪ್ನಿ ಮತ್ ಪರ್ ಚಲ್ತೆ ರಹತೆ ಹೇ. ಕೆಲವರು ತಮ್ಮದೇ ಮನ್ಮತದಂತೆ ನಡೀತಾ ಇರ್ತಾರೆ. ಬಾಬಾ ಕಿತ್ನಾ ದೂರ ಸೆ ಆತೆ ಹೇ ತುಮ್ ಬಚ್ಚೋಂ ಕೋ ಡೈರೆಕ್ಷನ್ ದೇನೆ ಸಮಜಾನೆ. ಬಾಬಾ ಎಷ್ಟು ದೂರದಿಂದ ಬರ್ತಾರೆ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ. ಎಷ್ಟು ದೂರ ಇದೆ ಪರಂಧಾಮ, ಯಾವುದು ರ್ಯಾಕೆಟ್ಗಳು, ಯಾವುದು ಪ್ಲೈನ್ಗಳು ಹೋಗೋಕ್ಕಾಗೋದಿಲ್ಲ. ಅವ್ರ ಕೊಯ್ಕೆ ಪಾಸ್ ತೋ ಸ್ಪಿರಿಚುವಲ್ ನಾಲೆಡ್ಜ್ ಹೈ ನಹಿ. ಪರಮಾತ್ಮನ ಹತ್ರ ಇರುವಂಥ ಆಧ್ಯಾತ್ಮಿಕ ಜ್ಞಾನ ಬೇರೆ ಇನ್ಯಾರ ಹತ್ರನೂ ಇಲ್ಲವೇ ಇಲ್ಲ. ಸಾರಾ ದಿನ ಯಾ ಚಿಂತನ್ ಚಲ್ನಾ ಚಹಿಯೆ ಕ್ಯಾ ಲಿಖೆ ಜೋ ಮನುಷ್ಯ ಸಮझे. ಇಡೀ ದಿನ ಈ ಜ್ಞಾನದ ಬಗ್ಗೆ ನೀವು ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು. ಹೇಗೆ ಜನ ತಿಳ್ಕೋಬೇಕು, ಹೇಗೆ ಜನಕ್ಕೆ ತಿಳಿಸ್ಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ರಿ ಅಂತಾರೆ. ಐಸೆ ಐಸೆ ಸೀದಾ ಅಕ್ಷರ ಲಿಖನೆ चाहिए जो ಮನುಷ್ಯೋಂ ಕಿ ದೃಷ್ಟಿ ಪಡೆ. ಡೈರೆಕ್ಟಾಗಿ ಈ ಥರ ವರ್ಡಿಂಗ್ಸ್ ಹಾಕಿ ನೀವು ನೋಡ್ತಾ ಇದ್ದಂಗೆ ಅವ್ರ ಗಮನಕ್ಕೆ ಹೋಗಬೇಕು ಅಂತಾರೆ. ತುಮ್ ಐಸಾ ಸಮझाओ जो कोई प्रश्न पूछने का दरकार ही ना पड़े. ನೀವು ಈ ರೀತಿ ಪಾಯಿಂಟ್ಸ್ ಹಾಕಿ ಯಾರು ಕ್ವಶನ್ ಮಾಡೋವಂಥದ್ದೇ ರೀತಿನಲ್ಲಿ ಇರಬಾರ್ದು. ಬೋಲೋ ಬಾಬಾ कहते अपने को आत्मा समझ मुझ बाप को याद करो तब दुख दूर हो जाएंगे. ಹೇಳಿ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ರಿ, ನಿಮ್ಮೆಲ್ಲ ದುಃಖಗಳು ದೂರ ಆಗೋಗುತ್ತೆ. ಜೋ ಅಚ್ಚಿ ರೀತಿ ಯಾದ ಮೇ ರಹೆಂಗೆ ವಹಿ ಉಂಚ್ ಪದ ಪಾಯಂಗೆ. ಯಾರು ಚೆನ್ನಾಗಿ ನೆನಪು ಮಾಡ್ತಾ ಇರ್ತಾರೆ ಅವರೇ ಒಳ್ಳೆ ಪದವಿಗೆ ಹೋಗ್ತಾರೆ. ಯಹ ತೋ ಸೆಕೆಂಡ್ ಕಿ ಬಾತ್. ಇದೇನಾಗಿದೆ, ಒಂದು ಸೆಕೆಂಡಿನ ವಿಚಾರ ಆಗಿದೆ. ಮನುಷ್ಯ ಕ್ಯಾ ಕ್ಯಾ ಪೂಚ್ತೆ ಇರತ್ತೆ. ಜನರು ಏನೇನು ಕೇಳ್ತಾ ಇರ್ತಾರೆ, ನೀವು ಹೇಳ್ಬೋದು ತುಮ್ ಕುಚ್ ಬಿ ನಹಿ ಬತಾವೋ ಬೋಲೋ ಜಾಸ್ತಿ ಮತ್ ಪೂಚೋ. ನೀವು ತುಂಬ ಜಾಸ್ತಿ ಹೇಳ್ಕೊಂಡು ಹೋಗಬೇಡ್ರಿ,
ನೀವು साइलेंट ಆಗಿರಿ. पहले तो एक बात निश्चय करो, प्रश्नों को जास्ती जंगल में हम पड़ जाएंगे तो फिर निकालना रास्ता मिलेगा नहीं. ಪ್ರಶ್ನೆಗಳ ಕಾಡಿನಲ್ಲಿ ಹೋಗ್ಬಿಟ್ರೆ ದಾರಿ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಅದಕ್ಕೆ ಪ್ರಶ್ನೆಗಳ ಕಾಡಿನಲ್ಲೇ ಹೋಗಬೇಡಿ, ರೂಟ್ ಇವಾಗ ಹಿಡ್ಕೊಳ್ಳಿ ಸಾಕು. ಭಗವಂತ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಯಾವ ಸ್ವಾರ್ಥದಿಂದ ಮಾಡ್ತಾ ಇಲ್ಲ, ಎಲ್ಲರ ಮೇಲೆ ಪ್ರೀತಿ ಇದೆ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಅವ್ರು ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿನಲ್ಲಿ ನಡ್ಕೊಂಡು ಹೋಗಬೇಕು. ಇದು ಎಂಥ ಮಾರ್ಗ ಅಂದರೆ ನಾವು ಆರಾಮಾಗಿ ಕಣ್ಮುಚ್ಕೊಂಡು ಹೋಗ್ಬೋದು ಈ ದಾರಿನಲ್ಲಿ, ಅಂಥ ಒಂದು ಮಾರ್ಗ. ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ. तो फिर निकल नहीं सकते हैं. ऐसा भी मनुष्य कहाँ कहाँ माया के तरफ निकल जाते. इसलिए पहले सबको एक बात ही बताओ. ಇವತ್ತು ಮಾಯಾ ಲೋಕದಲ್ಲಿ ಜನರು ಯಾವ್ಯಾವ ದಾರಿಗಳು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಒಂದು ಮಾತಂತೂ ನೀವೆಲ್ರಿಗೂ ಹೇಳಿ, ತುಮ್ ತೋ ಆತ್ಮ ಹೋ ಅವಿನಾಶಿ. ನೀವು ಆತ್ಮ ಆಗಿದ್ದೀರಿ, ಅವಿನಾಶಿ. ಬಾಬಾ ಬಿ ಅವಿನಾಶಿ ಪತಿತ ಪಾವನ. ತಂದೆನೂ ಕೂಡ ಅವಿನಾಶಿ ಆಗಿದ್ದಾರೆ, ಅವರು ಪತಿತ ಪಾವನ ಆಗಿದ್ದಾರೆ. ತುಮ್ ಹೋ ಹಿ ಪತಿತ. ಅಬ್ ಯಾ ತೋ ಗರ್ ಜಾನ ಹೈ ಯಾ ತೋ ನೈ ದುನಿಯಾ. ಈ ಕಲಿಯುಗದಲ್ಲಿ ಆತ್ಮಗಳು ಪತಿತ ಆಗ್ಬಿಟ್ಟಿದ್ದಾವೆ. ಇಲ್ಲ ಪರಂಧಾಮಕ್ಕೆ ಹೋಗಿ ಶಾಂತವಾಗಿ ಕೂತ್ಕೋಬೇಕು, ಇಲ್ಲ ಸ್ವರ್ಗದಲ್ಲಿ ಹೋಗಿ ಸುಖ ಅನುಭವಿಸ್ಬೇಕು. ಎರಡೇ ಇರೋದು, ಬೇರೆ ಇನ್ನೇನು ರೂಟೇ ಇಲ್ಲ. ಯಾವ್ದು ಬೇಕೋ ಅದು ಪಡ್ಕೊಳ್ರಿ ಅಷ್ಟೇ ಅಂತ ಕ್ಲಿಯರ್ ಕಟ್ ಆಗಿ ಬಾಬಾ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ನೈ ದುನಿಯಾ ಮೇ ಪುರಾನಿ ದುನಿಯಾ ಮೇ ಪಿಚಾಡಿ ತಕ್ಕ ಆತೆ ಇರತ್ತೆ. ಹೊಸ ಪ್ರಪಂಚದಲ್ಲಿ ಬಂದಾಗ ಸ್ಟಾರ್ಟಿಂಗ್ನಲ್ಲಿ ಭಾಳಷ್ಟು ಆತ್ಮಗಳು ಬರ್ತಾರೆ, ಕೊನೆಯವರೆಗೂ ಕೂಡ ಆತ್ಮಗಳು ಈ ಭೂಮಿ ಮೇಲೆ ಬರ್ತಾನೇ ಇರ್ತವೆ. ಕೊನೆಯವರೆಗೂ ಜೋ ಪೂರಾ ಪಡೆಂಗೆ ನಹಿ ವ ಜರೂರ್ ಪೀಚೆ ಆಯಂಗೆ. ಯಾರು ಸರಿಯಾಗಿ ಓದೋದೇ ಇಲ್ಲ ಅವ್ರು ಲೇಟಾಗಿ ಬರ್ತಾರೆ. ಅಂದರೆ ಸ್ವರ್ಗ ಮುಗಿದೋದ್ಮೇಲೆ ಲಾಸ್ಟಲ್ಲಿ ಬರ್ತಾರೆ. ಏನು ಪ್ರಯೋಜನ? ಸ್ವರ್ಗ ನೋಡೋಕ್ಕಾಗಲ್ಲ. स्कूल में भी निशानियाँ दिखाते हैं, दौड़ पहनकर हाथ लगाकर आओ. ರನ್ನಿಂಗ್ ರೇಸ್ನಲ್ಲಿ ತೋರಿಸ್ತಾರಲ್ಲ, ಓಡ್ಬಿಟ್ಟು ಅಲ್ಲಿ ಗುರಿ ಮುಟ್ಬಿಟ್ಟು ಬನ್ರಿ ಅಂತ ಹೇಳ್ತಾರೆ. ವಾಪಸ್ಸು ಪೆಹಲೆ ನಂಬರ್ ವಾಲೋಂಕು ಇನಾಮ್ ಬಿ ಮಿಲ್ತಾ ಹೈ. ಫಸ್ಟಲ್ಲಿ ಹೋಗುವಂಥವ್ರಿಗೆ ಏನು ಸಿಗುತ್ತೆ? ಪ್ರೈಸು ಕೂಡ ಸಿಗುತ್ತೆ. ಯಹ ಬೇಹದ್ ಕಿ ಬಾತ್. ಇದೆಲ್ಲ ಏನಾಗಿದ್ದಾವೆ? ಬೇಹದ್ದಿನ ವಿಚಾರಗಳು. ಬೇಹದ್ ಕಾ ಇನಾಮ್ ಮಿಲ್ತಾ ಹೇ. ಬಾಬಾ ಕೇತೆ ಹೇ ಯಾದ್ ಕಿ ಯಾತ್ರಾ ಪರ್ ರಹೋ. ಬೇಹದ್ದಿನ ಯಾತ್ರೆಯಲ್ಲಿ ಇದ್ದೀರಿ ಅಂದರೆ ನೆನಪಿನ ಯಾತ್ರೆಯಲ್ಲಿ ಇರಿ. ದೈವಿ ಗುಣ ಬಿ ಧಾರಣಕ. ಜೀವನದಲ್ಲಿ ಏನು ಕಲಿಬೇಕೋ? ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಸರ್ವಗುಣ ಸಂಪನ್ನ ಯಹಾ ಹಿ ಬನನಾ ಹೇ. ಎಲ್ಲ ಗುಣಗಳಲ್ಲಿ ನಾವು ಇಲ್ಲೇನೆ ಸರ್ವಗುಣ ಸಂಪನ್ನರಾಗಬೇಕು. ಇಸ್ಲಿಯೇ ಬಾಬಾ ಕೇತೆ ಚಾರ್ಟ್ ರಕ್ಕೋ. ಅದಕ್ಕೆ ಬಾಬಾ ಹೇಳ್ತಾರೆ, ದಿನ ಏನು ಮಾಡಿ, ದಿನಚರಿ ಹೆಂಗಿತ್ತು, ಇವತ್ತು ಹೆಂಗಿತ್ತು ಸ್ಥಿತಿಯನ್ನು ಬರೆದಿಡಿ. याद की यात्रा का भी चार्ट रखो तो पता पड़ेगा हम फायदे में हैं या घाटे में हैं. ನೆನಪಿನ ಯಾತ್ರೆಯಲ್ಲಿ ನೀವು ತಲ್ಲೀನವಾಗಿದ್ದರೆ ನಾವು ಲಾಭದಲ್ಲಿದ್ದೀವೋ ನಷ್ಟದಲ್ಲಿದ್ದೀವೋ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಪರಂತು ಬಚ್ಚೆ ರಖತೆ ನಹಿ ಹೇ. ಬಾಬಾ ಕೇತೆ ಲೇಕಿನ್ ಬಚ್ಚೆ ಕರ್ತೆ ನಹಿ ಹೇ. ಕೆಲವರು ಚಾರ್ಟೇ ಬರೆಯೋದಿಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ ಮಾಡೋದಿಲ್ಲ, ಏನು ಮಾಡ್ತೀರಾ, ಪದವಿ ಏನು ಮಾಡ್ತೀರಾ ಅಂತಾರೆ. ಓಹೋ ತೋಡೆ ಕರ್ತೆ ಇಸ್ಲಿಯೇ ಮಾಲಾ ಬಿ ಕಿತ್ನೋಂಕಿ ತೋಡೋಂಕಿ ಹೈನಾ. ಸುಮಾರು ಜನ ಮಾಡೋದಿಲ್ಲ, ಕೆಲವರೇ ಮಾಡ್ತಾರೆ, ಅದರಿಂದ ಮಾಲೆನೂ ಕಡಿಮೆ ಅಂತಾರೆ. ವೈಜಯಂತಿ ಮಾಲೆಯಲ್ಲಿ ಎಷ್ಟು ಜನ ಇದ್ದಾರೆ? 8, 108, 16,000, 108 ಅಷ್ಟೇ ಗಾಯನ ಇದೆ. ಬಾಬಾ ಅವರು ಕೆಲವು ಸಲ ಮುರಳಿಲಿ ಹೇಳಿದ್ರು, ಏನಂತ ಅಂದರೆ, ನೀವು ತಯಾರಾಗಿ ಸಾಕು, ನಾನು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಮಾಲೆ ಮಾಡ್ಬಿಡ್ತೀನಿ. ತಯಾರಾಗಬೇಕಲ್ಲ, ಬಿಡಬೇಕಲ್ಲ. ಆಟ್ ಬಡಿ ಸ್ಕಾಲರ್ಶಿಪ್ ಹೋಗಿ 8ರದ್ದು ದೊಡ್ಡ ಸ್ಕಾಲರ್ಶಿಪ್ ಇರುತ್ತೆ ಅಂತಾರೆ. ಪ್ಲಸ್ ಮೇ ಬಿ ಕೌನ್ ಜಾಯಿಂಗೆ. ಪ್ಲಸ್ನಲ್ಲಿ ಯಾರು ಹೋಗ್ತಾರೆ? ಬಾದಶಾಹ ಅವರು ರಾಣಿ. ಬಾದಶಾಹ ಮತ್ತು ರಾಣಿ ಇಬ್ಬರು ಬಹುತ್ ಜರಾ ಸಾ ಫರ್ಕ್ ಇರುತ್ತೆ. ಬಾದಶಾಹಗೂ ರಾಣಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಾಬಾ ಕೇತೆ ಪಹಲೆ ತೋ ಅಪ್ನೆ ಕೋ ಆತ್ಮ ಸಮಜೋ ಅವ್ರ ಬಾಪ್ ಕೋ ಯಾದ್ ಕರೋ. ಮೊಟ್ಟ ಮೊದಲು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನೆನಪು ಮಾಡಿ. ಯಹಿ ಯಾದ್ ಕಿ ಯಾತ್ರಾ. ಇದೇ ಆಗಿದೆ ನೆನಪಿನ ಯಾತ್ರೆ. ಬಸ್ ಯಹಿ ಬಾಬಾ ಕಾ ಮೆಸೇಜ್ ದೇನಾ ಹೇ. ಇದೇ ಸಂದೇಶವನ್ನು ನೀವೇನು ಮಾಡಬೇಕಾಗಿದೆ? ತಂದೆಗೆ ಕೊಡಬೇಕಾಗಿದೆ. ಟೀಕ್ ಟೀಕ್ ಕರ್ನೆ ಕಿ ಬಿ ದರ್ಕಾರ. ಜಾಸ್ತಿ ಹೇಳ್ಕೊಂಡು ಹೋಗೋ ಅಗತ್ಯನೂ ಇಲ್ಲ. ಮನ್ಮನ ದೇಕೆ ಸಬ್ ಸಂಬಂಧ ಜೋಡ. ಪುರಾನಿ ದುನಿಯಾ ಮೇ ಸಬ್ಕೋ ಬುದ್ಧಿ ಸೆ ತ್ಯಾಗ ಕರ್ನ ಹೇ. ದೇಹ ಸಹಿತವಾಗಿ ದೇಹದ ಸಂಬಂಧಗಳನ್ನೆಲ್ಲ ಮರೀರಿ. ಹಳೆಯ ಪ್ರಪಂಚದ ಎಲ್ಲನ ಬುದ್ಧಿಯಿಂದ ತ್ಯಾಗ ಮಾಡಿ. ಯಾಕೆ ಅಂತಂದರೆ ಈಗ ನಾವು ವಾಪಸ್ ಮನೆಗೆ ರಿಟರ್ನ್ ಮಾಡಬೇಕಾಗಿದೆ. अशरीरी बनना है, यहाँ बाबा याद दिलाते हैं, फिर सारे दिन में बिल्कुल याद ही नहीं करते हैं. ಅಶರೀರಿ ಆಗಬೇಕು. ಇಡೀ ದಿನದಲ್ಲಿ ಕೆಲವು ನೆನಪೇ ಮಾಡೋದಿಲ್ಲ. ಏನು ಮಾಡೋದು? ಶ್ರೀಮತ್ ಪರ್ ನಹಿ ಚಲತೆ ಹೈ. ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೆಯೋದಿಲ್ಲ. ಬುದ್ಧಿ
ಈ ಜ್ಞಾನ ಸರಿಯಾಗಿ ಬುದ್ಧಿನಲ್ಲಿ ಏನಾಗೋದಿಲ್ಲ, ಕೂತ್ಕೊಳ್ಳೋದೇ ಇಲ್ಲ. ಬಾಬಾ कहते हैं नई दुनिया में जाना है तो तमो प्रधान से सतो प्रधान बनना है. ಹೊಸ ಪ್ರಪಂಚಕ್ಕೆ ಹೋಗ್ಬೇಕು ಅಂದ್ರೆ ಹಳೆ ಪ್ರಪಂಚದಿಂದ ಸತೋ ಪ್ರಧಾನರಾಗಿ ಹೋಗ್ಬೇಕಾಗತ್ತೆ. ಬಾಬಾನೇ ಹಮ್ಕೋ ರಾಜ್ಯ ಭಾಗ್ಯ ದಿಯಾ ಹಮ್ನೆ ಐಸಾ ಗವಾಯಾ ಹೈ. ಶಿವ ತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಟ್ಟಿದ್ರು, ಅಂತ ಸ್ವರ್ಗ ರಾಜ್ಯ ಭಾಗ್ಯವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. 84 ಜನ್ಮ ದಿಯೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. लाख वर्ष की बात नहीं, बहुत बच्चे अलफ को ना जानने के कारण बहुत प्रश्न पूछते रहते हैं. ತಂದೆಯನ್ನ ತಿಳ್ಕೊಳ್ಳದೆ ಇರೋದ್ರಿಂದ ತುಂಬಾ ಕ್ವಶನ್ಸ್ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ. ಬಾಬಾ कहते पहले मामे कम याद करो तो पाप कट जाए. ಶಿವ ತಂದೆ ಹೇಳ್ತಾರೆ, ಮೊಟ್ಟ ಮೊದಲು ನೀವು ನನ್ನನ್ನೇ ನೆನಪು ಮಾಡ್ರಿ, ಆಗ ನಿಮ್ಮ ಪಾಪಗಳೆಲ್ಲ ಏನಾಗುತ್ತೆ, ಸಮಾಪ್ತಿ ಆಗುತ್ತೆ. और दैवी गुण भी धारणा करो देवता पंच. ಜೀವನದಲ್ಲಿ ದೇವತಾ ಗುಣಗಳನ್ನ ಕಲಿತಾ ಇದ್ದಾಗ ನೀವೇನಾಗ್ಬಿಡ್ತೀರಾ, ದೇವತೆಗಳು ಆಗ್ಬಿಡ್ತೀರಾ. ಅವ್ರು ಕುಚ್ ಬಿ ಪೂछने का दरकार नहीं. ಇನ್ನೇನು ಕ್ವಶನ್ ಮಾಡ್ತೀರಿ, ಏನಿದೆ ಇದರಲ್ಲಿ ಅಂತ ಕ್ಲಾರಿಟಿ ಆಗೋಯ್ತು. ಅಂದ್ರೆ ಈ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇದರಲ್ಲಿ ಯಾವುದೋ ಡೌಟ್ ಪಡುವಂಥದ್ದು, ಕ್ವಶನ್ ಪಡುವಂಥದ್ದು ಏನು ಇಲ್ವೇ ಇಲ್ಲ, ಸಂಶಯಾಸ್ಪದ ಪಾಯಿಂಟ್ಸ್ ಇಲ್ವೇ ಇಲ್ಲ ಇದರಲ್ಲಿ. ಅಲ್ಲ ನಾ ಸಮझने से ಬೇಬಿ ठीक ठीक करने से खुद भी मूंझ जाते हैं. ತಂದೆಯನ್ನ ತಿಳ್ಕೊಳ್ತೀರಾ, ಸುಮ್ಮನೆ ನೀವು ಏನೇನೋ ಹೇಳ್ಕೊಂಡು ಹೋದ್ರು ಕೂಡ ಕನ್ಫ್ಯೂಷನ್ ಆಗೋಗ್ಬಿಡ್ತೀರಾ. ಅಂದ್ರೆ ಮೇಯ್ನು ತಂದೆಯನ್ನು ತಿಳ್ಕೊಳ್ಳಿ, ಆಮೇಲೆ ಬೇಜಾರು ಆಗಬೇಡಿ. ಬಾಬಾ कहते पहले अलफ को जानने से सब कुछ जान जाएंगे. ಫಸ್ಟ್ ಪಾಯಿಂಟ್ ಇಲ್ಲಿ ಪರಮಾತ್ಮನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡಿ ಸಾಕು, ಮಿಕ್ಕಿದೆಲ್ಲ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಮೇರೆ ದ್ವಾರ ಮೇರೆ ಕೋ ಜಾನ್ನೆ ಸೆ ತುಮ್ ಸಬ್ ಕುಚ್ ಜಾನ್ ಜಾಯೆಂಗೆ. ನನ್ನನ್ನ ತಿಳ್ಕೊಂಡು ನನ್ನ ಮುಖಾಂತರ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವೆಲ್ಲವನ್ನು ತಿಳ್ಕೊಂಡ್ಬಿಡ್ತೀವಿ. ಅಂದ್ರೆ ಅಲ್ಟಿಮೇಟ್ ಸೋರ್ಸ್ ಯಾವುದು ಅಂತ ಇಲ್ಲಿ ಕ್ಲೀನ್ ಆಗಿ ಶಿವ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. इसलिए 7 रोज रखे जाते हैं, 7 रोज में बहुत समझ सकते हैं, परंतु नंबरवार समझने वाला ही होते हैं. 7 ದಿವಸ ಅಂತ ಇಟ್ಟಿರೋದು ಅದಕ್ಕೇನೆ. 7 ದಿವಸದಲ್ಲಿನೂ ಕೂಡ ನಂಬರ್ ವಾರ್ ಆಗಿ ತಿಳ್ಕೊಂತಾರೆ, ಒಂದೇ ತರ ಎಲ್ಲರೂ ತಿಳ್ಕೊಳಕ್ಕಾಗಲ್ಲ. ಗೊತ್ತಾಯ್ತಾ? 7 ದಿವಸಗಳು ಅಂತ ಯಾಕೆ ಇಟ್ಟಿರೋದು, ತಿಳ್ಕೊಳಕ್ಕೂ ಕೂಡ ಬೇಕಲ್ವಾ. तो कोई तो पूछे तो समझते नहीं, या क्या राजा रानी बनेंगे, हर एक अपने ऊपर राज्य करेंगे क्या, हर एक का अपनी अपनी प्रजा बनानी है. ಇಲ್ಲಿ ಬಾಬಾ ಹೇಳ್ತಾರೆ, ನಾವು ಏನಾಗ್ತೀವಿ ಅನ್ನೋದು ಅವರೇ ತಿಳ್ಕೊಬಹುದು. ನಾವು ರಾಜರಾಗ್ತೀವ ಪ್ರಜೆಗಳಾಗ್ತೀವ ಅನ್ನೋದು ಅವರೇ ತಿಳ್ಕೊಬಹುದು. ರಾಜರಾಗಬೇಕು ಅಂದ್ರೆ ಅನೇಕರಿಗೆ ಜ್ಞಾನ ದಾನ ಮಾಡಿ ಸತ್ಯುಗಕ್ಕೆ ತಯಾರು ಮಾಡಿದಾಗ ನೀವು ರಾಜರಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಹುತ್ ಟೈಮ್ ವೇಸ್ಟ್ ಕರ್ತೆ ಹೇ. ಬಾಬಾ कहते ಬಿಗರೆ ಬಿಚಾರೆ. ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಅಯ್ಯೋ ಪಾಪ ಅಂತ ಬಾಬಾ ಹೇಳ್ತಾರೆ. बल कितना भी बड़े बड़े मर्तबे वाले हैं, परंतु बाप जानते ही है तो सब कुछ मिट्टी में मिल जाना. ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ನಲ್ಲಿ ಇರುವಂತವ್ರು ಇದ್ದಾರೆ, ಇದೆಲ್ಲ ಮಂಡಪಾಲಾಗೋದಿದೆ ಇರ್ತಾರೆ. ಬಾಕಿ ಥೋಡಾ ಸಮಯ ಇಷ್ಟೇ ಸ್ವಲ್ಪ ಸಮಯ ಇದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ವಾಲೋಂ ಕಾ ಭಿ ವಿನಾಶ ಹೋನಾ ಹೈ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಇರುವಂತವ್ರದ್ದು ವಿನಾಶ ಆಗಲೇಬೇಕಾಗಿದೆ. ಹಮ್ ಆತ್ಮಾओं का प्रीत बुद्धि कितनी है, ನಾವು ಆತ್ಮಗಳದ್ದು ಪ್ರೀತಿ ಬುದ್ಧಿ ಎಷ್ಟಿದೆ ನೋಡ್ಕೋಬೇಕಾಗಿದೆ. ಎತ್ತು ಸಮಜ್, ಇದನ್ನ ನೀವು ಅರ್ಥ ಮಾಡ್ಕೋಬಹುದು ಬುದ್ಧಿಯಿಂದ. कोई कहते हैं 1-2 घंटे याद नहीं याद रहती है, क्या लौकिक बाप से तुम 1-2 घंटा ಪ್ರೀತಿ ರखते हो. ಕೆಲವರು ಹೇಳ್ತಾರೆ 1 ಅವರ್ ಯೋಗ ಮಾಡೋಕ್ಕಾಗತ್ತೆ, 2 ಅವರ್ ಅಷ್ಟೇ ಯೋಗ ಮಾಡೋಕ್ಕಾಗತ್ತೆ. ಅಂದ್ರೆ ಬಾಬಾ ಕೇಳ್ತಾರೆ, ನಿಮ್ಮ ಅಪ್ಪನ್ನ 1 ಗಂಟೆ 2 ಗಂಟೆ ಅಷ್ಟೇ ನೀವು ನೆನೆಸ್ತೀರಾ ಲೌಕಿಕದಲ್ಲಿ, ಯಾವಾಗ್ಲೂ ಅವ್ರ ಪ್ರೀತಿ ಮೇಲೆ ಇರ್ತೀರಲ್ವಾ ಅಂತ ಹೇಳ್ತಾ ಇದ್ದಾರೆ. ಸಾರಾ ದಿನ ಬಾಬಾ ಕೇಳ್ತಾ ಇರತ್ತೇವೆ. ಲೌಕಿಕ ಅಪ್ಪನ ಮಾತ್ರ ಇಡೀ ದಿನ ಅಪ್ಪ 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 ಅಂತ ಇರ್ತೀರಾ, ಪರಂತು ಹಡ್ಡಿ ಪ್ರೀತಿ ಥೋಡಿಯೇ, ಇಲ್ಲಿ ಡೀಪ್ ಆದಂತ ಪ್ರೀತಿ ಇದೆಯೇನೋ. ಬಾರ್ ಬಾರ್ ಕೇತೆ ಶಿವ ಬಾಬಾ ಯಾದ್ ಕರ್ತೆ ರಹೋ. ಬಾರಿ ಬಾರಿ ಹೇಳ್ತಾ ಇರ್ತಾರೆ, ಶಿವ ತಂದೆ ನೆನಪು ಮಾಡ್ತಾ ಇರಿ. ಸ್ವಚ್ಛ ಯಾದ್ ಕರ್ನಾ ಹೇ, ಚಾಲಾಕಿ ಚಲ್ ನಾ ಸಕೆ. ರಿಯಲಿ ಹೃದಯಪೂರ್ವಕವಾಗಿ ತಂದೆಯನ್ನ ನೀವು ನೆನಪು ಮಾಡ್ತಾ ಇರಬೇಕು, ಮೇಲ್ನೋಟಕ್ಕೆ ಅಲ್ಲ, ಚಾಲಾಕಿಯಿಂದ ನೆನಪು ಮಾಡೋದಲ್ಲ ಅಂತಾರೆ. ಬಹುತ್ ಹೈ ಜೋ ಕೇತೆ ತೋ ಶಿವ ಬಾಬಾ ಬಹುತ್ ಯಾದ್ ಕರ್ತೆ ಫಿರ್ ಬಿ ಬಾಬುನೇ ಲಗ್ ಪಡೆ. ಕೆಲವರು ತುಂಬಾ ಹೇಳ್ತಾರೆ ನಾವು ಚೆನ್ನಾಗಿ ನೆನಪು ಮಾಡ್ತೀವಿ ಅಂದ್ರೆ ಅವ್ರು ಆರ್ಲಿಕ್ಕೆ ತಯಾರಾಗ್ತಾರೆ. ಬಾಬಾ ಬಸ್ ಹಮ್ ತೋ ಜಾತೆ ಹೈ ಸರ್ವಿಸ್ ಪರ್ ಬಹುತೋಂ ಕಾ ಕಲ್ಯಾಣ ಕರ್ನೆ. ಹೇಳ್ತಾರೆ ನಾವು ಸೇವೆ ಮಾಡ್ತೀವಿ ನಮ್ಮ ಒಂದು ಕಲ್ಯಾಣ ಮಾಡ್ಕೊಳ್ಳಕ್ಕೆ. ಜಿತನಾ ಬಹುತೋಂ ಕೋ ಪೈಗಾಮ್ ದೇಂಗೆ ಉತನಾ ಯಾದ್ ಮೇ रहेंगे. ಎಷ್ಟು ನೀವು ಅನೇಕರಿಗೆ ದಾರಿ ತೋರಿಸ್ತೀರೋ ಅಷ್ಟು ನೆನಪಿನಲ್ಲಿ ಇರ್ತೀರಾ. ಬಹುತ್ ಬಚ್ಚಿಯಾ कहती है ಬಂಧನ.
ಸುಮಾರು ಜನ ಹೇಳ್ತಾರೆ ಬಂಧನದಲ್ಲಿದ್ದೇವೆ, ಬಂಧನಕ್ಕೂ ಯುಕ್ತಿ ಸೆ ಕಾಟ್ನ ಬಂಧನಗಳನ್ನ ಏನ್ ಮಾಡ್ಬೇಕು, ನಾವೇ ಐಡಿಯಾ ಮಾಡಿ ಕಟ್ ಮಾಡ್ಕೊಬೇಕು. ಯುಕ್ತಿಯ ಬಹುತ್ ಹೈ ಸಮझो कल मर पड़ते हैं फिर बच्चे कौन संभालेंगे. ಯುಕ್ತಿ ಅಂತೂ ತುಂಬಾ ಇದಾವೆ. ಇವಾಗ ಕೆಲವ್ರ ಮನೆಯಲ್ಲಿ ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮ ಹೋಗ್ಬಿಡ್ತಾರೆ, ಮಕ್ಕಳನ್ನ ಯಾರೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಸಾಕೊಳ್ಳಲ್ವಾ. ಕೆಲವ್ರು ಏನ್ ಮಾಡ್ತಾರೆ, ಮಕ್ಕಳು ಮರಿನ ಸಾಕೊಳ್ಳೋದ್ರಲ್ಲೇ ಕ್ಲಾಸು ಇಲ್ಲ, ಯೋಗ ಇಲ್ಲ, ಪುರುಷಾರ್ಥ ಇಲ್ಲ, ಮಕ್ಕಳಿ ಕಡೆ ಅಲ್ವಾ, ಹಂಗ್ ಸಿಕ್ಕಾಕೊಂಡ್ಬಿಡ್ತಾರೆ. ಬಾಬಾ ಹೇಳೋದು ಹಂಗ್ ಸಿಕ್ಕಾಕೋಬೇಡ್ರಿ, ಅವನು ವ್ಯವಸ್ಥೆ ಮಾಡ್ರಿ, ಸಾಕೆ ಸಲಹೆ ಜ್ಞಾನದ ಕಡೆ ಬನ್ನಿ. तो जरूर कोई ना कोई संभालने वाला निकल पड़ेंगे. अज्ञान काल में तुम्हारा शादी कर लेते हैं, बस समय तो शादी भी, इस समय की शादी भी मुसीबत है. ಅಜ್ಞಾನ ಕಾಲದಲ್ಲಿದ್ದಾಗ ಏನೋ ಮದುವೆ ಆಗೋಯ್ತು, ಮಕ್ಕಳಾಗೋಯ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಸಮಯದಲ್ಲಿ ಜ್ಞಾನ ಪಡ್ಕೊಂಡಿರೋರು ಮದುವೆ ಮಾಡ್ಕೊಳ್ಳೋದು ತುಂಬಾ ಕೆಟ್ಟದ್ದು. ಬಹಳ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ, ಹ್ಯಾಪಿ ಆಗಿರಕ್ಕಾಗಲ್ಲ, ಜಂಜಾಟಗಳು ಜಾಸ್ತಿ ಆಗೋಗುತ್ತೆ. ಕಿಸ್ಕೋ ಥೋಡಾ ಪೈಸಾ ದೇಕರ್ ಬೋಲೋ ಬಚ್ಚು. ಈಗ ಆಗೋಗಿದೆ, ಮಕ್ಕಳು ಮರಿ ಆಗೋಗಿದೆ, ಅವ್ರು ಸ್ವಲ್ಪ ಕೆಲಸದವ್ರನ್ನ ಇಟ್ಕೊಂಡು ಮಕ್ಕಳು ಮರಿನ ಸಂಭಾಲನೆ ಮಾಡ್ಕೊಳ್ಳೋಕ್ಕೆ ಪುರುಷಾರ್ಥನ ಮಾಡಿ ಅಂತಿದ್ದಾರೆ. ಸುಮಾರಾಯ ಮರ್ಜೀವ ಜನಮಹಿನ ಅಂದ್ರೆ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳಿದ್ದಾರೆ ನೋಡ್ಕೋಬೇಕು, ಕ್ಲಾಸಿಗೆ ಬರೋಕ್ಕಾಗಲ್ಲ, ಮೊಮ್ಮಕ್ಕಳಿದ್ದಾರೆ ನೋಡ್ಕೋಬೇಕು, ಕ್ಲಾಸಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಒಬ್ರಿಗೆ ಯಾರಿಗೋ ಒಂದು ಸ್ವಲ್ಪ ದುಡ್ಡು ಕೊಟ್ರೆ ಅವರೇ ನೋಡ್ಕೊತಾ ಇರ್ತಾರೆ. ಮಕ್ಕಳು ಕೇರ್ ಟೇಕಿಂಗ್ ಇರುತ್ತೆ, ಅವ್ರನ್ನ ಸಂಭಾಲನೆ ಮಾಡ್ದಂಗಾಯ್ತು, ನೀವು ಕ್ಲಾಸಿಗೆ ಬಂದಂಗಾಯ್ತು, ನೀವು ಪುರುಷಾರ್ಥ ಮಾಡ್ದಂಗಾಯ್ತು ಅಂತ ಐಡಿಯಾ ಬಾಬಾ ಹೇಳ್ಕೊಡ್ತಾ ಇದ್ದಾರೆ. ಜರೂರ್ ನರ್ಸ್ ರಖನಿ ಪಡೆ, ಅವಶ್ಯಕವಾಗಿ ನರ್ಸ್ ಅನ್ನು ಇಡಬೇಕಾಗತ್ತೆ. ಪೈಸೆ ಸೆ ಕ್ಯಾ ನಹಿ ಹೋ ಸಕ್ತಾ ಹೈ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೆಲಸಗಳಾಗತ್ತೆ. ಬಂಧನಗಳಿಂದ ನೀವು ಫ್ರೀ ಆಗಲೇಬೇಕು. ಸರ್ವಿಸ್ ಕಾ ಶೋಕ್ ವಾಲೆ ಆಪೆ ಹಿ ಭಾಗೆ, ಸೇವೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಆಟೋಮೆಟಿಕ್ ಆಗಿ ಓಡ್ ಬರ್ತಾರೆ ಸೇವೆ ಮಾಡ್ಲಿಕ್ಕೆ. ದುನಿಯಾ ಸೆ ಮರ್ ಗಯೆ ನಾ ಯಹ ಬಾಬಾ ಕೇಳ್ತೆ ಮಿತ್ರ ಸಂಬಂಧಿ ಅಧಿಕಾರಿ ಉದ್ಧಾರ. ಇಲ್ಲಿ ತಂದೆ ಹೇಳ್ತಾರೆ, ಮಿತ್ರ ಸಂಬಂಧಿಗಳು, ನೆಂಟರಿಷ್ಟರದು ಎಲ್ಲರಿಗೂ ಉದ್ಧಾರ ಮಾಡಿ. ಸಬ್ಕೋ ಪೈಗಾಮ್ ದೇನಾ ಹೈ ಮನ್ಮನಾಭವ, ಎಲ್ಲರಿಗೂ ದಾರಿ ತೋರಿಸ್ಬೇಕು. ಮನ್ಮನಾಭವತ್ತು ಅಂದ್ರೆ ಭಗವಂತ ನೆನ್ಪು ಮಾಡ್ರಿ ಅಂತ. ಸ್ವತೋ ಪ್ರಧಾನ್ ಬಂಚಾಯಿಗೆ. ಈ ಮನ್ಮನಾಭವ ಮಂತ್ರನ ನೀವು ಬುದ್ಧಿನಲ್ಲಿ ಸ್ಮೃತಿ ಮಾಡ್ಕೊಳ್ತಾ ಇದ್ರೆ ಆತ್ಮ ಸ್ವತೋ ಪ್ರಧಾನ ಆಗೋಗುತ್ತೆ. ಬಾಬಾ ಹಿ ಕೇತೆ ಅವ್ರ ಕೋಯಿ ಅವ್ರ ತೋ ಊಪರ್ ಸೆ ಆತೆ ಹೇ, ಇದು ತಂದೆನೇ ಹೇಳ್ತಾರೆ. ಕೆಲವ್ರು ಮೇಲಿಂದ ಬರ್ತಾರೆ, ಉನ್ಕಿ ಪ್ರಜಾ ಬಿ ಉನ್ಕೆ ಪಿಚಾಡಿ ಆತಿ ರಹೇಂಗೆ. ಕೆಲವು ಆತ್ಮಗಳು ಬರ್ತಾವೆ, ಅವ್ರ ಹಿಂದೆ ಅವ್ರ ಪ್ರಜೆಗಳು ಕ್ವಾಲಿಟಿ ಎಲ್ಲ ಬರ್ತಾ ಇರ್ತಾರೆ. ಜೈಸೆ ಕ್ರೈಸ್ಟ್ ಸಬ್ಕೋ ನೀಚೆ ಲೇ ಆತಾ ಹೇ. ಯೇಸು ಬಂದ್ರು, ಯೇಸು ಹಿಂದೆ ಟೋಟಲ್ ಎಂಟೈರ್ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲ ಬಂತಲ್ವಾ. ಅಂದ್ರೆ ಪರಂಧಾಮದಿಂದ ಆತ್ಮಗಳು ಇಳಿದುವಲ್ಲ ಆ ಸೆಕ್ಷನ್ನಿಂದ. ನೀಚೆ ಪಾಟ್ ಬಜಾತೆ ಬಜಾತೆ ಜಬ್ ಅಶಾಂತ್ ಹೋ ಜಾತೆ ಹೇ ತೋ ಕೇತೆ ಹಮ್ಕೋ ಶಾಂತಿ ಚಾಹಿಯೆ. ಈ ಜಗತ್ತಿನಲ್ಲಿ ಬಂದು ಪಾತ್ರಗಳನ್ನು ಅಭಿನಯಿಸ್ತಾ ಯಾವಾಗ ಆತ್ಮಗಳೆಲ್ಲ ಅಶಾಂತರಾಗೋಗ್ಬಿಡ್ತವೆ, ಆವಾಗ ಶಾಂತಿ ಬೇಕು ಅಂತ ಬೇಡ್ತಾರೆ. ಬೈಟೆ ತೋತೇನ ಶಾಂತಿಧಾಮೆ ಎಲ್ಲಿದ್ದಿದ್ದೋ. ಯೇಸು ಆತ್ಮ ಆಗ್ಬೋದು, ಇವತ್ತು ಇಷ್ಟು ಜನ ಕ್ರಿಶ್ಚಿಯಾನಿಟಿನವ್ರಾಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಎಲ್ಲ ಧರ್ಮದವ್ರು ಇಲ್ಲಿದ್ರು. ಇಷ್ಟೊಂದು ಆತ್ಮಗಳೆಲ್ಲ ಎಲ್ಲಿದ್ರು? ಫಸ್ಟ್ ಪರಂಧಾಮದಲ್ಲಿ ಇದ್ರಲ್ಲ. ಫಿರ ಪ್ರೆಸೆಪ್ಟರ್ ಪಿಚಾಡಿ ಆನಾ ಪಡೇಗ. ಈಗ ಮಾರ್ಗದರ್ಶಕನ ಹಿಂದೆ ಎಲ್ಲರೂ ಬರಬೇಕಾಗತ್ತೆ. ಅಂದರೆ ಶಿವಬಾಬಾ ಮಾರ್ಗದರ್ಶಕ ಬಂದಿದ್ದಾರೆ ಅಂದಮೇಲೆ ಅವ್ರ ಹತ್ರಕ್ಕೆ ಎಲ್ಲರೂ ಬರಲೇಬೇಕು. ಫಿರ್ ಕೇತೆ ಹೇ ಪತಿತ್ ಪವನಾವೋ ಬಸ್ ಕೇಸೆ ಖೇಲ್ ಬನಾವ. ಹೇಳ್ತಾ ಇರ್ತಾರೆ, ಹೇ ಪ್ಯೂರಿಫೈಯರ್ ಕಮ್ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾರೆ. ಅಂದಮೇಲೆ ಕೊನೆ ಸಮಯದಲ್ಲಿ ಅವ್ರು ಬಂದು ತೋರಿಸ್ಬೇಕಾಗತ್ತಲ್ಲ. ಈ ಅಂತ್ ಮೇಕರ್ ಲಕ್ಷ್ಯ ದೇಂಗೆ, ಪರಮಾತ್ಮ ಬಂದು ಕೊನೆ ಟೈಮ್ನಲ್ಲಿ ಎಲ್ರಿಗೂ ದಾರಿ ತೋರಿಸ್ತಾ ಇದ್ದಾರೆ. ಬಚ್ಚೋನೆ ಸಾಕ್ಷಾತ್ಕಾರ ಕಿಯಾ ಹುವಾ ಹೈ ಮನ್ಮನಾಭವಕ್ಕೆ ಲಕ್ಷ್ಯ ಲೇಕರ್ ಆಕರ್ ಲೇಂಗೆ. ಬಾಬಾ ಅವರೆಲ್ಲ ತೋರಿಸಿದ್ದಾರೆ. ಮುಂದೆ ಹೋಗ್ತಾ ಎಲ್ಲರೂ ಕೂಡ ಮನ್ಮನಾಭವದ ಲಕ್ಷ್ಯವನ್ನು ತಿಳ್ಕೊತಾರೆ. ಅಭಿ ತುಮ್ ಬೆಗ್ಗರ್ ಟು ಪ್ರಿನ್ಸ್ ಬಂತೆ ಹೋ. ಈಗ ನೀವು ಎಲ್ಲ ಕಳ್ಕೊಂಡಿರೋರು ಪ್ರಿನ್ಸ್ಗಳಾಗ್ತೀರಾ. ಬಸ್ ಈ ಸಮಯ ಸಾಹುಕಾರ ಜೋ ಲೋಗ್ ಬೆಗ್ಗರ್ ಬನೆಂಗೆ. ಈ ಟೈಮ್ನಲ್ಲಿ ತುಂಬ ಸಾಹುಕಾರ ಅಂತ ತಿಳ್ಕೊಂಡಿರೋರು ಎಲ್ಲ ಬೆಗ್ಗರ್ ಆಗೋಗ್ತಾರೆ. ಬಂಡರೈನ ಇಸ್ ಖೇಲ್ ಕಾ ಜರಾ ಬಿ ಕೋಯಿ ಸಮಸ್ತೆ ನಹಿ. ಇಷ್ಟು ದೊಡ್ಡ ಆಟವನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. सारा राजधानी स्थापना हो रही है, कोई तो गरीब भी बनेंगे, या बड़ी दूरदेश बुद्धि से समझने की बात है. ಕೆಲವರು ಬಡವರು ಆಗ್ತಾರೆ. ಇದೆಲ್ಲ ಬ್ರಾಡ್ ಮೈಂಡಿಂದ ತಿಳ್ಕೊಳ್ತಕ್ಕಂಥ ಮಾತು. ಪಿಚಾಡಿ ಮೇ ಸಬ್ ಸಾಕ್ಷಾತ್ಕಾರ ಹೋಂಗೆ ಹಮ್ ಕೇಸೆ ಟ್ರಾನ್ಸ್ಫರ್ ಹೋತೆ. ಕೊನೆಗೆಲ್ಲ ನಿಮಗೆ ಸಾಕ್ಷಾತ್ಕಾರಗಳಾಗುತ್ತೆ. ಯಾವ ಥರ ನಾವು ಟ್ರಾನ್ಸ್ಫರ್ ಆಗ್ತೇವೆ ಅನ್ನುವಂಥದ್ದು. ತುಮ್ ಪಡ್ತೆ ಹೋ ನೈ ದುನಿಯಾ ಕೇಳಿ. ನೀವು ವಿದ್ಯೆ ಓದ್ತಾ ಇರೋದು ಹೊಸ ಪ್ರಪಂಚಕ್ಕೋಸ್ಕರ. ಅಭಿ ಹೋ ಸಂಗಮ್ ಪರ್ ಪಡ್ಕರ್ ಪಾಸ್ ಕರೆಂಗೆ ತೋ ದೈವಿ ಕುಲ್ ಮೇ ಜಾಯೆಂಗೆ.
ಈಗ ನೀವು ಓದ್ಬಿಟ್ಟು ದೈವಿ ಕುಲದಲ್ಲಿ ಬರ್ತೀರಾ. ಅವಿ ಬ್ರಾಹ್ಮಣ ಕುಲ್ ಮೇ ಹೇ ಯಾ ಬಾತೆ ಕೋಯಿ ಸಮಜ್ ನಾ ಸಕೆ. ಈಗ ನೀವು ಬ್ರಾಹ್ಮಣ ಕುಲದಲ್ಲಿದ್ದೀರಿ, ಈ ವಿಚಾರಗಳನ್ನು ಬೇರೆಯವರು ಯಾರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಪಡಾತೆ ಜರಾ ಬಿ ಕಿಸ್ಕಿ ಬುದ್ಧಿ ಮೇ ನಹಿ ಬೈಠ್. ಇದೆಲ್ಲ ಭಗವಂತಂದೇ ವಾಕ್ಯಗಳು ಅನ್ನೋದು ಕೆಲವ್ರ ಬುದ್ಧಿಯಲ್ಲಿ ಸರಿಯಾಗಿ ಕೂತ್ಕೊಳ್ಳೋದೇ ಇಲ್ಲ. ನಿರಾಕಾರ ಭಗವಾನ್ ಜರೂರ್ ಆಯಂಗೆನಾ, ಅವಶ್ಯಕವಾಗಿ ಬರಲೇಬೇಕಲ್ವಾ ನಿರಾಕಾರ ಭಗವಂತ. ಈ ಡ್ರಾಮಾ ಬಡ ವಂಡರ್ಫುಲ್ ಹೇ, ಈ ನಾಟಕ ಅದ್ಭುತವಾಗಿ ನಡೀತಾ ಇದೆ. ಯಹ್ ತುಮ್ ಜಾನ್ತೆ ಅವರು ಪಾರ್ಟ್ ಬಜಾ ರಹೆ ಹೋ. ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಮತ್ತು ಪಾತ್ರವನ್ನು ಏನು ಮಾಡ್ತಾ ಇದ್ದೀರಿ, ಅಭಿನಯಿಸ್ತಾ ಇದ್ದೀರಿ. ತ್ರಿಮೂರ್ತಿ ಕಾ ಭಿ ಚಿತ್ರ ಪರ್ ಸಮಜಾನ ಬಡೆ ಪಡೆ ಹೇ ಬ್ರಹ್ಮ ದ್ವಾರ ಸ್ಥಾಪನಾ. ತ್ರಿಮೂರ್ತಿ ಚಿತ್ರದ ಬಗ್ಗೆನೂ ನೀವು ಹೇಳಬೇಕಾಗತ್ತೆ. ಇದು ಈ ರೀತಿ ಬ್ರಹ್ಮರವರಿಂದ ಸ್ಥಾಪನೆ ಆಗುತ್ತೆ. ವಿನಾಶ ತೋ ಆಟೋಮೆಟಿಕಲಿ ಹೋನಾ ಹೈ. ವಿನಾಶ ಅಂತೂ ಸಮಯ ಬಂದಾಗ ಅದ್ರ ಪಾಡ್ಗದಾಗತ್ತೆ. ಸಿರ್ಫ್ ನಾಮ್ ರಖ್ ದಿಯಾ ಹೈ, ಯಹ ಬಿ ಡ್ರಾಮಾ ಬನಾ ಹುವಾ ಮುಖ್ಯ ಬಾತ್ ಹೈ. ಇಲ್ಲಿ ಹೆಸರಿಡ್ಲಾಗಿದೆ ಏನಂತ, ಬ್ರಹ್ಮನ ಮುಖಾಂತರ ಸ್ಥಾಪನೆ. ಮುಖ್ಯ ಬಾತ್ ಹೈ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ ತೋ ಜಂಕ್ ಉತ್ತರ್ ಜಾಯ್. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡ್ತಾ ಇದ್ರೆ ಏನಾಗುತ್ತೆ, ಆತ್ಮದಲ್ಲಿ ತುಕ್ಕಿ ಏನು ಸೇರ್ಕೊಂಡ್ಬಿಟ್ಟಿದೆ ಅದೆಲ್ಲ ಬಿಟ್ಟು ಹೋಗ್ಬೋದು ಅಲ್ವಾ. ಸ್ಕೂಲ್ ಮೇ ಜಿतना अच्छी ರೀತಿ ಪಡೆಂಗೆ ಬಡಿ ಆಮದನಿ ಹೋಂಗೆನಾ. ಲೌಕಿಕ ಶಾಲೆಗಳಲ್ಲಿ ಚೆನ್ನಾಗಿ ಓದೋರು ಕಷ್ಟಪಟ್ಟು ಒಳ್ಳೆ ಪದವಿಗೆ ಹೋಗ್ಬಿಡ್ತಾರಲ್ವಾ. ತುಮಕು 21 ಜನ್ಮೋं के लिए ಹೆಲ್ತ್ ವೆಲ್ತ್ ಮಿಲ್ತಿ ಹೈ. ನಿಮಗೂ ಕೂಡ 21 ಜನ್ಮಗಳಿಗೆ ಆರೋಗ್ಯ ಐಶ್ವರ್ಯ ಎರಡೂ ಕೂಡ ಸಿಕ್ಕುತ್ತೆ. ಯಹ ಬಲ್ ವೆಲ್ತ್ ಹೈ ಪರಂತು ಟೈಮ್ ನಹಿ ಹೈ ಜೋ ಪುತ್ರ ಪೌತ್ರ ಸಬ್ ಖಾ ಸಕೆ. ಇವತ್ತು ಪ್ರಪಂಚದಲ್ಲಿ ಬೇಕಾದಷ್ಟು ಕೆಲವ್ರ ಹತ್ರ ಹಣ ಇದೆ, ಮಕ್ಕಳು ಮೊಮ್ಮಕ್ಕಳು ತಿನ್ನೋಷ್ಟು ಟೈಮ್ ಇಲ್ಲ ಅಂತಾರೆ ಬಾಬು. ಅಂದರೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು 7-8 ತಲೆಮಾರುಗಳಿಗೋಸ್ಕರ ಕೂಡಿಡ್ತಾ ಇದ್ದಾರಲ್ಲ, ಅವ್ರು ಹುಟ್ಟೋದೇ ಇಲ್ಲ. ಹುಟ್ಟಿದ್ರೆ ತಾನೇ ಅವ್ರು ತಿನ್ನಕ್ಕೆ. ಕಲಿಯುಗನೇ ಎಂಡಾಗಿ ಹೋಗುತ್ತೆ ಇಲ್ಲಿ ಮತ್ತೆ. ಅದರಿಂದ ಯಾರು ಇರೋದಿಲ್ಲ, ಎಲ್ಲ ಖಾಲಿ ಆಗುತ್ತೆ ಪ್ರಪಂಚ ಅಂತ ಇದ್ದಾರೆ. ಏನೋ ಸ್ವಲ್ಪ ವ್ಯಾಕ್ಸಿನ್ ಅದು ಇದು ಬಂದು ಕೊರೋನಾದಿಂದ ಸ್ವಲ್ಪ ಕಂಟ್ರೋಲ್ಗೆ ಬರ್ತಾ ಇದೆ. ಇಲ್ಲಾಂದರೆ ಏನಾಗೋದು ಹೇಳಿ. ಸಬ್ಕಾ ತೋಡಿ ಜಮಾ ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ, ಬಾಬಾನೇ ಸಬ್ ಕುಚ್ ಸೇವಾ ಮೇ ಲಗಾ ದಿಯಾ. ಬ್ರಹ್ಮ ಬಾಬಾ ಅವರು ತಮ್ಮದೆಲ್ಲವನ್ನು ಈ ದೂರದೃಷ್ಟಿ ಬುದ್ಧಿನಲ್ಲಿ ಇಟ್ಕೊಂಡೆ ಏನು ಮಾಡಿದ್ರು, ಈ ಒಂದು ಯಜ್ಞ ಸ್ಥಾಪನೆ ಮಾಡೋಕ್ಕೂ ಅಷ್ಟೊಂದು ಜನ ರೆಡಿ ಮಾಡೋಕ್ಕೆ ಅವ್ರಿಗೆ ಊಟ ತಿಂಡಿ ವಸತಿ ಪಾಲನೆ ಪೋಷಣೆ ಮಾಡಿ ರೆಡಿ ಮಾಡಿಬಿಟ್ರು. ಹೌದಾ ಇಲ್ವಾ. ತೋ ಜಮಾ ಅವ್ರು ಮಾಡಿಕೊಂಡ್ರು. ಎಲ್ಲರದು ಎಲ್ಲಿ ಜಮಾ ಆಗುತ್ತೆ. ಇತನೆ ಲಖಪತಿ ಪೈಸೆ ಕಾಮ್ ಮೇ ಆಯಂಗೆ ನಹಿ. ಇಷ್ಟು ಲಕ್ಷಾಧೀಶ್ವರು ಕೋಟ್ಯಾಧೀಶ್ವರು ಕೆಲಸಕ್ಕೆ ಬರೋದಿಲ್ಲ. ಬಾಬಾ ಲೇಂಗೆ ಹಿ ನಹಿ ಫಿರ್ ದೇನಾ ಪಡೆ. ಬಾಬಾ ಅವ್ರು ತಗೊಳ್ಳೋದು ಇಲ್ಲ, ಕೊಡಬೇಕಾಗತ್ತೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಸಾರಾಂಶ, ಮೇನ್ ಸಾರಾಂಶ ಇವತ್ತು ಮುರಳಿದು ಧಾರಣೆಗೋಸ್ಕರ. ಬಂಧನ ಕಾಟ್ನೆಗೆ ಯುಕ್ತಿ ರಚನೆ. ನಾವು ಬಂಧನಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ. ಈಗ ನಾವೇ ಬಂಧನಗಳನ್ನ ಏನು ಮಾಡ್ಕೋಬೇಕು, ಒಂದೊಂದೇ ಕಟ್ ಮಾಡ್ಕೊಬೇಕು. ಜಿಗರಿ ಬಾಬಾ ಸೆ ಪ್ರೀತಿ ರಖನಿ. ಆಳವಾದಂಥ ಹೃದಯದ ಪ್ರೀತಿಯನ್ನು ತಂದೆ ಜೊತೆಯಲ್ಲೇ ಇಟ್ಕೋಬೇಕು. ಬಾಬಾ ಕಾ ಪೈಗಾಮ್ ಸಬ್ಕೋ ದೇನಾ ಹೇ, ಸಬ್ಕಾ ಕಲ್ಯಾಣ ಕರ್ನ. ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ಮತ್ತು ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ದೂರದೇಶಿ ಬುದ್ಧಿ ಸೆ ಇಸ್ ಬೇಹದ್ ಕಾ ಖೇಲ್ ಕೋ ಸಮಜ್ನಾ ಹೈ. ದೂರದೇಶದ ಬುದ್ಧಿ ಉಳ್ಳವರಾಗಿ ಈ ಪ್ರಪಂಚವೆಂಬ ಆಟವನ್ನು, ಬೇಹದ್ದಿನ ಆಟವನ್ನು ತಿಳ್ಕೋಬೇಕು. ಬೆಗ್ಗರ್ ಟು ಪ್ರಿನ್ಸ್ ಬನ್ನೆ ಕಿ ಪಡಾಯಿ ಪರ್ ಪೂರಾ ಧ್ಯಾನ್ ದೇನಾ. ಬೆಗ್ಗರಿಂದ ಪ್ರಿನ್ಸ್ ಆಗಬೇಕು ಅಂದರೆ ವಿದ್ಯೆಯ ಕಡೆಗೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಯಾದ್ ಕಾ ಸ್ವಚ್ಛ ಚಾರ್ಟ್ ರಖನ. ನೆನಪು ಮಾಡ್ತಕ್ಕಂಥ ಚಾರ್ಟ್ ಬರೀರಿ ಅಂತ ಇದ್ದಾರೆ ವರದಾನ. सत्यता के आधार पर एक बाप को प्रत्यक्ष करने वाले निर्भय ಅಥಾರಿಟಿ ಸ್ವರೂಪ ಭವ. ಸತ್ಯತೆಯ ಆಧಾರದ ಮೇಲೆ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡ್ತಕ್ಕಂಥವರು ನಿರ್ಭಯವಂತರು, ಅಥಾರಿಟಿ ಸ್ವರೂಪರು ಆಗಿರಿ. ಸತ್ಯತಾ ಕಾ ಪ್ರತ್ಯಕ್ಷತಾ ಕಾ ಆಧಾರ. ಸತ್ಯತೆ ಅನ್ನೋದು ಪ್ರತ್ಯಕ್ಷತೆಗೆ ಆಧಾರ ಆಗಿದೆ. ಬಾಬಾ ಕೋ ಪ್ರತ್ಯಕ್ಷ करने के लिए ನಿರ್ಭಯ और ಅಥಾರಿಟಿ ಸ್ವರೂಪ ಬನ್ಕರ್ ಬೋಲೋ. ತಂದೆಯನ್ನು ಪ್ರತ್ಯಕ್ಷತೆ ಮಾಡಲಿಕ್ಕೋಸ್ಕರ ನಿರ್ಭಯವಂತರು, ಅಥಾರಿಟಿ ಉಳ್ಳವರು, ಸ್ವರೂಪರು ಆಗಿ. ಸಂಕೋಚ ಮೇ ನಹಿ. ಸಂಕೋಚದಲ್ಲಿ ಬರಬೇಡಿ. सब अनेक मते वाले सिर्फ एक बात को मान लेंगे, हम सबका बाप एक है, वही सब ಕಾರ್ಯ करा रहे हैं. ನೋಡಿ,
ಸಂಕೋಚ ಪಟ್ಕೋಬೇಡಿ. ಅನೇಕ ಮತಗಳವರು ಒಬ್ಬ ತಂದೆಯನ್ನು ಒಪ್ಕೊಳ್ಳೋಕ್ಕೆ ಬಂದ್ಬಿಡ್ತಾರೆ. ಎಲ್ಲರಿಗೂ ಒಬ್ಬರೇ ತಂದೆ ಇರೋದು, ಅದೇ ಕಾರ್ಯ ಇವಾಗ ಅವರೇ ಮಾಡಿಸ್ತಾ ಇದ್ದಾರೆ. ಹಮ್ ಸಬ್ ಏಕಕಿ ಹಿ ಸಂತಾನ, ನಾವೆಲ್ಲರೂ ಒಬ್ಬ ಪರಮಾತ್ಮನಿಗೆ ಸಂತಾನರಾಗಿದ್ದೇವೆ. ಯಹ ಏಕಿ ಯಥಾರ್ಥ, ಇದೊಂದೇ ರೈಟ್ ವೇ ಆಗಿದೆ. ತೋ ವಿಜಯ ಕಾ ಜೆಂಡಾ ಲಹರಾ ಜಾಯೇಗ, ಅವಾಗ ಏನಾಗುತ್ತೆ, ವಿಜಯದ ಬಾವುಟ ಎಲ್ಲ ಕಡೆಯಲ್ಲಿ ಹಾರುತ್ತೆ. इसी संकल्प से मुक्तिधाम जाएंगे, फिर अपना अपना पार्ट बजाने आएंगे. तो पहले यही संस्कार इमर्ज होगा तो गॉड ಈಸ್ ಒನ್. ಇದೇ ಒಂದು ಸಂಕಲ್ಪದಿಂದ ಮುಕ್ತಿಧಾಮಕ್ಕೆ ಹೋಗ್ತಾರೆ. ಮತ್ತೆ ಎಲ್ಲರೂ ಅವ್ರವ್ರ ಪಾತ್ರ ಮಾಡಲಿಕ್ಕೆ ಬರ್ತಾರೆ. ಮೊದಲು ಇದೇ ಸಂಸ್ಕಾರನ ಇಮರ್ಜ್ ಮಾಡ್ಕೊತಾರೆ, ಭಗವಂತ ಒಬ್ಬನೇ ಅನ್ನೋವಂಥದ್ದು. ಯಹಿ ಗೋಲ್ಡನ್ ಏಜ್ ಕಿ ಸ್ಮೃತಿ, ಇದೇ ಗೋಲ್ಡನ್ ಏಜ್ನ ಸ್ಮೃತಿಯಾಗಿದೆ. ಸ್ಲೋಗನ್, ಸಹನ್ ಕರ್ನಾ ಹಿ ಸ್ವಯಂ ಕೋ ಶಕ್ತಿ ಸ್ವರೂಪ್ ಕೋ ಪ್ರತ್ಯಕ್ಷ ಕರ್ನಾ ಹೈ. ಸಹನೆ ಮಾಡ್ಕೊಳ್ಳೋದು ಕೂಡ ಸ್ವಯಂ ಶಕ್ತಿ ಸ್ವರೂಪನ ಪ್ರತ್ಯಕ್ಷ ಮಾಡ್ಕೊಳ್ಳೋದು ಆಗಿದೆ. ಅಚ್ಚಾ, ಓಂ ಶಾಂತಿ.